ಮಮ್ಮಿ ಮಮ್ಮಿ ಯಾಕೆ ಹಿಂಗ್ ಬೇಜಾರಾಗ್ತಿದ್ಯಾ? ಯಾಕೋ ತುಂಬಾ ಬೇಜಾರಾಯ್ತಾ ಅದೇ ತೆಜ್ಜು. ಮನೆಗೆ ಹೊಸ ಮನೆಗೆ ಬ್ಲಾಂಕೆಟ್ಸು ಎಲ್ಲ ತಗೋಬೇಕಿತ್ತು. ಎಲ್ ತಗೊಳ್ಳೋದು? ಅಂಗಡಿಗೆ ಹೋದ್ರೆ ಅಷ್ಟೊಂದ್ ರೇಟು. 4,000 5,000 ಕೊಡ್ಬೇಕಾಯ್ತದೆ ಒಂದ್ ಬ್ಲಾಂಕೆಟ್ಸ್ಗೆ. ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇಷ್ಟೇ ತಾನೇ ನಿನ್ ಯೋಚನೆ ಎಲ್ಲ ಟಕ್ ಅಂತ ಇವಾಗ ಸರಿ ಮಾಡ್ತೀನಿ ಬಾ. ನಂಗೊಂದ್ ಜಾಗ ಗೊತ್ತ, ಅಲ್ಲಿ ಕರ್ಕೊಂಡ್ ಹೋಗ್ತೀನಿ. ತೋರಿಸ್ತೀಯಾ? ನಡಿ ಮತ್ತೆ ಇಲ್ಲಿ ಇವಾಗ ಸುಂಕದಕಟ್ಟೆ ಹತ್ರ ಬಂದಿದೀವಿ. ನಿನ್ಗೆಲ್ಲೋ ಒಂದ್ ಜಾಗ ಗೊತ್ತು ಒಂದಲ್ಲ? ನನ್ಗೊಂದ್ ಜಾಗ ಗೊತ್ತ, ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ಬಾ ಮಮ್ಮಿ. ಮಮ್ಮಿ ನೋಡ್, ನಾನ್ ಹೇಳಿದ್ದೆ ಬೆಡ್ಶೀಟ್ ಅಂಗಡಿ. ಇಲ್ಲಿ ಎಲ್ಲಾ ತರದ ಬೆಡ್ಶೀಟ್, ಚಾಪೆ, ದಿಂಬು ಎಲ್ಲಾ ಐಟಮು ಸಿಗುತ್ತೆ. ಮನೆಗ್ ಯಾವ್ಯಾವ ಐಟಮ್ ಬೇಕು ಬೆಡ್ಶೀಟ್ ಹತ್ರ ಇಂದ ಹಿಡ್ದು ಎಲ್ಲಾ ತರಾನು ಐತೆ. ಬಾ ತೋರಿಸ್ತೀನಿ. ಅಂಕಲ್ ನೋಡಿ, ನಮ್ಗೆ ತುಂಬಾ ಬೆಡ್ಶೀಟ್ ಗಳು ಬೇಕು, ಇಲ್ಲಿ ಬಂದಿದೀವಿ. ನೀವು ಕಮ್ಮಿ ರೇಟ್ ಮಾಡ್ಕೊಡ್ತೀರಾ ಅಲ್ವಾ? ನಾನು ಅಂಗಡಿಯಲ್ಲಿ ಬನ್ನಿ, ಎಲ್ಲ ನಿನ್ಗೆ ಸಸ್ತಾ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಕಮ್ಮಿ ಮಾಡ್ಕೊಡ್ತಾ ನಿನ್ಗೆ. ಬನ್ನಿ ಇಲ್ಲಿ ಅಂಗಡಿಲಿ ಯಾವ ತರ ಐಟಮ್ ಬೇಕೋ ಎಲ್ಲ ಸಿಗ್ತದೆ. ನೀವು ಕಮ್ಮಿ ಮಾಡ್ಕೊಡ್ತೀರಾ ಅಲ್ವಾ? ಬಾ ಮಮ್ಮಿ ತಗೋ. ಯಾವ್ದು ಬೇಕೋ ಬನ್ನಿ. ನಿನ್ ಬೆಡ್ಶೀಟ್ಗೆ ಎಲ್ಲ ದೊಡ್ಡದು ಅವೆ, ಚಿಕ್ಕದು ಅವೆ, ಮೀಡಿಯಂ ಅವೆ, ಯಾವ ತರ ಬೇಗ ತಗೊಳ್ಳಿ. ನೋಡಿ ಗೈಸ್, ನಿಮ್ಗೆ ಏನಾದ್ರು ಒಳ್ಳೊಳ್ಳೆ ಚೆನ್ನಾಗಿರೋದು ಬೆಡ್ಶೀಟ್ಗಳು, ಬ್ಲಾಂಕೆಟ್ಗಳು ಕಮ್ಮಿ ಬೆಲೆಗೆ ಬೇಕಂದ್ರೆ ಸುಂಕದಕಟ್ಟೆ ಹತ್ರ ಇರೋ ಅಣ್ಣನ ಅಂಗಡಿಗೆ ಬನ್ನಿ. ತುಂಬಾ ಒಳ್ಳೊಳ್ಳೆ ಬೆಡ್ಶೀಟ್ ಇಕ್ಕಿದ್ದಾರೆ, ಚೆನ್ನಾಗಿದ್ದಾವೆ. ಆರಾಮಾಗಿ ನಮಗ್ ಬೇಕಾದಂತ ಬಜೆಟ್ ಅಲ್ಲಿ ನಾವು ಬೆಡ್ಶೀಟ್ಗಳನ್ನ ತಗೋಬಹುದು. ಮತ್ತೆ ಅಣ್ಣ ಒಂಚೂರು ಬೇಜಾರು ಮಾಡ್ಕೊಳಲ್ಲ. ನಮ್ಗೆ ಆ ಬೆಡ್ಶೀಟ್ ಬೇಡ, ಈ ಬೆಡ್ಶೀಟ್ ಬೇಡ ಅಂತ ಹೇಳಿದ್ರು ಪರವಾಗಿಲ್ಲ ಅಕ್ಕ, ಬೇರೆದೇ ತಗೊಳ್ಳಿ ಅಂತ ಹೇಳಿ ಇದು ಮಾಡ್ತಾರೆ. ಬೇರೆ ಕಡೆ ಎಲ್ಲ ಹೋದ್ರೆ ಒಬ್ರು ಮುಖಾನೇ ಒಂಥರ ಬೇಜಾರು ಮಾಡ್ಕೊಬಿಡುತ್ತೆ, ನಮ್ಗೆ ತಗೊಳಕ್ಕೆ ಬೇಜಾರಾಗ್ಬಿಡುತ್ತೆ. ಅಂತದ್ರಲ್ಲಿ ಅಣ್ಣ ಏನು ಬೇಜಾರು ಮಾಡ್ಕೊಳಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಎಲ್ಲರೂ ಬಂದು ನಮ್ ಕಡೆಯಿಂದ ವಿಡಿಯೋ ನೋಡ್ಕೊ ಬಂದವ್ರಿಗೆ ನೀವು ಕಮ್ಮಿ ಮಾಡ್ಕೊಡ್ತೀರಾ ಅಲ್ವಾ? ಕಮ್ಮಿ ಮಾರ್ಗೆ ಯಾವ್ದು ವಿಡಿಯೋ ನೋಡಿ ಅದಕ್ಕೆ ಕಮ್ಮಿ ಮಾಡ್ಕೊಡ್ತಾರೆ. ಇವಾಗ ನಮ್ ವಿಡಿಯೋ ನೋಡ್ಕೊಂಡ್ ಬಂದವ್ರಿಗೆ ಬಾರ್ಗಿನ್ ಮಾಡಿ ಕೇಳ್ತಾರೆ. ಆಮೇಲೆ ಇಲ್ಲೊಂದ್ ರೇಟ್ ಹೇಳ್ಬಿಟ್ಟು ಅವ್ರು ಬಂದ್ಮೇಲೆ ನಾವು ಕಮ್ಮಿ ಮಾಡಲ್ಲ ಅಂತ ಹೇಳ್ಬಾರ್ದು. ಇಲ್ಲ, ಮಾಡ್ತದೆ, ಕಮ್ಮಿ ಮಾಡ್ತದೆ. ಬನ್ನಿ, ಅವನು ಎಲ್ಲಿ ಯಾಕ ಹೆಚ್ಚು ಕಡಿಮೆ ಮಾಡ್ಕೊಡ್ತದೆ ಬೆಡ್ಶೀಟ್. ಅವನ್ಗೆ ಒಂದೇ ರೇಟ್ ಇಲ್ಲ ಆಗತ್ತೆ, ಕೆಳಗೆ ಅದಿಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಡ್ತದೆ. ಯಾವ ತರ ಬೇಕಾ ಅವನ್ಗೆ. ಸರಿ ಆಯ್ತು, ಅಡ್ರೆಸ್ ಹೇಳಿ. ಸುಂಕದಕಟ್ಟೆ ಈ ಕಡೆ ಜನ್ಯಾಪುರ ಪಕ್ಕ ಇದೆ ಅಂಗಡಿ ಐತೆ, ರೋಡ್ ಮೇಲೆ ಸಿಂಗಲ್ ತರ. ನೀವ್ ಯಾವಾಗ್ಲೂ ಇಲ್ಲೇ ಇರ್ತೀರಾ ಅಲ್ವಾ? ಇಲ್ಲಿ ಇರ್ತದೆ. ನಾವು ಯಾವ ಟೈಮ್ಗೆ ಬನ್ನಿ ಬನ್ನಿ, ಎಲ್ಲಾ ಇರ್ತದೆ. ನಾವು ಇಲ್ಲಿ ಯಾವ ಟೈಮ್ಗೆ ನಾವು ಚೇಂಜ್ ಮಾಡ್ತದೆ, ನಮ್ ತಮ್ಮ ಇರ್ತದೆ ಅಲ್ಲಿ. ಸರಿ ನೋಡಿ, ಇದ್ರಲ್ಲ ಗೈಸ್ ಅಣ್ಣ ಏನು ಅಡ್ರೆಸ್ ಹೇಳಿದ್ರು ಅಂತ. ಅಡ್ರೆಸ್ ತುಂಬಾ ಈಸಿ ಆಗಿದೆ. ಸುಂಕದಕಟ್ಟೆ ಹತ್ರ ಜನಪ್ರಿಯ ಅಪಾರ್ಟ್ಮೆಂಟ್. ಎಲ್ಲರೂ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಿ.